ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ನಿಮ್ಮೆಲ್ಲರಿಗೂ ಶಲೋಮ್. ಬಹಳ ಸಂತೋಷ. ನಿನ್ನೆಯ ದಿನದಲ್ಲಿ ಸಮಾಧಾನದ ಕುರಿತು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನಲ್ಲವೇ? ಈ ದಿನ ಸಂತೃಪ್ತಿಯ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂಬುದಾಗಿ ಆಶಿಸುತ್ತಿದ್ದೇನೆ. ಬೈಬಲ್ ಹೇಳುತ್ತದೆ, ಸಂತುಷ್ಟಿ ಸಹಿತವಾದ ದೈವ ಭಕ್ತಿ ದೊಡ್ಡ ಲಾಭವೆಂದು. ಈ ಲೋಕಕ್ಕೆ ನೀವು ಏನನ್ನು ತೆಗೆದುಕೊಂಡು ಬರಲಿಲ್ಲ, ಬರಿಗೈಯಾಗಿಯೇ ಬಂದಿದ್ದೀರಿ. ಆದರೆ ನೀವು ಈ ಲೋಕಕ್ಕೆ ಬಂದ ನಂತರ, ನಿಮ್ಮ ಊಹೆ ತಿಳುವಳಿಕೆ ಬೆಳೆದ ನಂತರ, ಸ್ವಲ್ಪ ಶಕ್ತಿ ಸಾಮರ್ಥ್ಯಗಳು ಹೊಂದಿಕೊಂಡ ನಂತರ, ಅದೇನೋ ಮನುಷ್ಯನು ಎಲ್ಲವೂ ತನಗೇ ಬೇಕು ಎಂಬುದಾಗಿ ಆತುರ ಪಡ್ತಾನೆ. ಎಲ್ಲವೂ ತನಗೇ ಬೇಕು ಎಂದು ಹೀಗೆ ಆತುರ ಪಡ್ತಾನೆ. ಎಲ್ಲವೂ ತನಗೇ ಬೇಕು ಎಂಬುದಾಗಿ ಜಗಳವಾಡುತ್ತಾನೆ. ಎಲ್ಲವೂ ತನಗೇ ಬೇಕು ಎಂಬುದಾಗಿ ತನ್ನ ಆರೋಗ್ಯ ಹಾಳು ಮಾಡಿಕೊಳ್ತಾನೆ. ಎಲ್ಲವೂ ತನಗೇ ಬೇಕು ಎಂಬುದಾಗಿ ಎಲ್ಲರೊಂದಿಗೂ ಸತ್ಸಂಬಂಧದಲ್ಲಿರುವುದರ ಬದಲಿಗೆ ಕೆಲವರೊಂದಿಗೆ ಜಗಳವಾಡುತ್ತಾನೆ. ಎಲ್ಲವೂ ತನಗೇ ಬೇಕು ಎಂಬುದಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಅನ್ಯಾಯಕ್ಕೆ, ಅಕ್ರಮಕ್ಕೆ, ಅನೀತಿಗೆ ಅವಕಾಶ ಕೊಡ್ತಾನೆ. ಎಲ್ಲವೂ ತನಗೇ ಬೇಕು ಎಂಬುದಾಗಿ ಎಲ್ಲಾ ಹೊಂದಿಕೊಳ್ಳಬೇಕೆಂದು ತವಕಿಸಿದ ನಂತರ ಏನನ್ನು ಕೂಡ ಹೊಂದಿಕೊಳ್ಳಲಾರದೆ, ತೆಗೆದುಕೊಂಡು ಹೋಗಲಾರದೆ ಗುಟ್ಟುಕಂತ ಸಾಯ್ತಾನೆ. ಎಷ್ಟು ವಿಷಾದದ ಸಂಗತಿ ಇದು! ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಎಂಬುದಾಗಿ ಎಲ್ಲವನ್ನು ಕೂಡಿಟ್ಟುಕೊಂಡ ನಂತರ ಅನುಭವಿಸಬೇಕಾದ ಸಮಯ ಬರೋಷ್ಟೊತ್ತಿಗೆ ಗುಟ್ಟುಕಂತ ಸಾಯುತ್ತಾನೆ. ಏನನ್ನು ತೆಗೆದುಕೊಂಡು ಹೋಗದೆ ಬರಿಗೈಯಾಗಿ ಹೊರಟು ಹೋಗ್ತಾನೆ. ನಿಮಗೇನಾದರೂ ಅರ್ಥವಾಯ್ತಾ? ಅರ್ಥ ಮಾಡಿಕೊಂಡವರು ಇದ್ದೇ ಇರ್ತೀರಿ. ಅಂದ್ರೆ ಅರ್ಥವೇನು? ಈ ದಿನ ಮನುಷ್ಯನು ಯಾವುದಕ್ಕಾಗಿ ತವಕ ಪಡುತ್ತಾ ಇದ್ದಾನೋ, ಅದೇ ರೀತಿ ಈ ದಿನ ನೀವು ಏನು ಬೇಕು ಎಂದು ತವಕ ಪಡುತ್ತಾ ಇದ್ದೀರೋ, ಏನನ್ನು ಹೊಂದಿಕೊಳ್ಳಲು ತವಕ ಪಡುತ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ತವಕ ಪಡುತ್ತಾ ಇದ್ದೀರೋ, ಯಾವುದರ ಹಿಂದೆ ಹೋಗುತ್ತಾ ಇದ್ದೀರೋ, ಏನನ್ನು ಸಾಧಿಸಬೇಕು, ಸಂಪಾದಿಸಬೇಕು ಎಂಬುದಾಗಿ ನೀವು ನಿಮ್ಮ ಆತ್ಮಿಕತೆಯನ್ನು ಪಣವಾಗಿಟ್ಟು, ನಿಮ್ಮ ಆರೋಗ್ಯವನ್ನು ಪಣವಾಗಿಟ್ಟು, ನಿಮ್ಮ ಪ್ರಶಾಂತತೆಯನ್ನು ಪಣವಾಗಿಟ್ಟು, ಪರಿಶುದ್ಧತೆಯನ್ನು ಪಣವಾಗಿಟ್ಟು, ನಿಮ್ಮ ಕುಟುಂಬವನ್ನು ಪಣವಾಗಿಟ್ಟು, ಹೆಂಡತಿ ಮಕ್ಕಳನ್ನು ಪಣವಾಗಿಟ್ಟು, ಇವೇನನ್ನು ಸಂಪಾದಿಸಬೇಕು, ಸಾಧಿಸಬೇಕು ಎಂದು ತವಕಿಸುತ್ತಾ ಇದ್ದೀರೋ, ಒಂದು ಸಾರಿ ಆಲೋಚಿಸಿ ನೋಡಿ. ಏನೆಲ್ಲ ಸಂಪಾದಿಸಬೇಕು, ಸಾಧಿಸಬೇಕು ಎಂದು ನೀವು ಆತುರ ಪಡುತ್ತಾ ಇದ್ದೀರೋ, ತವಕ ಪಡುತ್ತಾ ಇದ್ದೀರೋ, ಅದನ್ನು ಸಂಪಾದಿಸಿದ ನಂತರ ಅನುಭವಿಸುವ ಕಾಲ ಎಷ್ಟಾಗಿದೆ. ಅನುಭವಿಸಬೇಕಾದ ಸಮಯದಲ್ಲಿ ಗುಟ್ಟುಕಂತ ಸಾಯ್ತಾ ಇದ್ದೀರಿ. ಮತ್ತೆ ನೀವು ಸಂಪಾದಿಸಿದೇನಾದ್ರೂ ತಕೊಂಡು ಹೋಗ್ತಾ ಇದ್ದೀರಾ? ಏನು ತಕೊಂಡು ಹೋಗ್ತಾ ಇಲ್ಲ. ಆ ಸ್ಥಳಕ್ಕೋಸ್ಕರ ಹೋರಾಡ್ತೀರಿ, ಆ ಹೊಲಕ್ಕೋಸ್ಕರ ಹೋರಾಡ್ತೀರಿ, ಆ ವಸ್ತು ವಾಹನಗಳಿಗೋಸ್ಕರ ಹೋರಾಡ್ತೀರಿ, ಆ ಮನೆ ಕೊಂಡ್ಕೊಳ್ಬೇಕೆಂದು ಹೋರಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳಬೇಕೆಂದು ಹೋರಾಡ್ತೀರಿ, ಆಸ್ತಿ ಪಾಸ್ತಿಗಳನ್ನು ಹೆಚ್ಚಿಸಿಕೊಳ್ಬೇಕು ಎಂದು ಹೋರಾಡ್ತೀರಿ, ಧನ ಘನತೆಗಳು ಬೇಕು ಎಂಬುದಾಗಿ ಹೋರಾಡ್ತೀರಿ, ಅಧಿಕಾರಕ್ಕೋಸ್ಕರ ಹೋರಾಡ್ತೀರಿ. ಹೀಗೆ ಇವೆಲ್ಲವುಗಳಿಗೋಸ್ಕರ ಹೋರಾಡಿ ನೀವೇನಾದ್ರೂ ತಕೊಂಡು ಹೋಗ್ತೀರಾ ಅನ್ನೋದಾದ್ರೆ ತಕೊಂಡು ಹೋಗಲ್ಲ. ಎಲ್ಲವನ್ನು ಬಿಟ್ಟು ಗೊಟುಕ್ಕಂತ ಸಾಯ್ತೀರಿ. ಯಾಕೆಂದರೆ ನೀವು ಬರಿಗೈಯಾಗಿಯೇ ಈ ಲೋಕಕ್ಕೆ ಬಂದಿದ್ದೀರಿ, ಬರಿಗೈಯಾಗಿಯೇ ಈ ಲೋಕ ಬಿಟ್ಟು ಹೋಗ್ಬೇಕಾಗುತ್ತೆ. ನನ್ನ ಪ್ರಶ್ನೆ ಏನೆಂದರೆ, ಏನು ತೆಗೆದುಕೊಂಡು ಹೋಗದೇ ಇರುವಾಗ ಯಾಕೆ ಮುಂದೆ ಹೇಳಿ ಏನೆಂದು? ನೀವು ಏನು ಕೂಡ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗದೆ ಇರುವಾಗ ಯಾಕೆ ಏನನ್ನೋಣ ಅದಕ್ಕೆ? ಈ ತವಕಗಳೆಲ್ಲ ಯಾಕೆ ಬೇಕು ಹೇಳಿ? ಈ ತೊಂದರೆಗಳೆಲ್ಲ ಯಾಕೆ ಪ್ರಿಯರೇ? ಈ ಅವಸರಗಳೆಲ್ಲ ಯಾಕೆ? ಈ ಹೋರಾಟಗಳೆಲ್ಲ ಯಾಕೆ? ಈ ಅನಾವಶ್ಯಕವಾದ ಪ್ರಯಾಸಗಳೆಲ್ಲ ಯಾಕೆ? ಅನಾವಶ್ಯಕವಾದ ಪಣ ತಟ್ಟೋದು ಯಾಕೆ? ಬೈಬಲ್ ಹೇಳುತ್ತದೆ, ನೀತಿವಂತನು ಸ್ವಲ್ಪ ಸಂಪಾದಿಸಿದ್ರೂ ಸಹ ಹಾಯಾಗಿ ಬದುಕುತ್ತಾನಂತೆ. ಅದನ್ನೇ ದೇವರು ಕೋರ್ತಿದ್ದಾರೆ. ನೋಡಿಕೊಳ್ಳೋಣ ಬನ್ನಿ, ಕೀರ್ತನೆ 37ನೇ ಅಧ್ಯಾಯ 16ನೆಯ ವಚನ. ನೀತಿವಂತನಿಗೆ ಇರುವಂಥದ್ದು ಸ್ವಲ್ಪವಾಗಿದ್ದರೂ ಬಹುಮಂದಿ ಭಕ್ತಿಹೀನರಿಗಿರುವ ಮಹಾ ಸಮೃದ್ಧಿಗಿಂತಲೂ ಶ್ರೇಷ್ಠವಾಗಿದೆ. ಏನಂತೆ? ನೀತಿವಂತನಿಗೆ ಇರುವಂತದ್ದು ಸ್ವಲ್ಪವಾಗಿದ್ದರೂ ಶ್ರೇಷ್ಠವಾದದಾಗಿದೆ. ಅದನ್ನು ಶಾರ್ಟ್ ಆಗಿ ಹೇಳಬೇಕಾದ್ರೆ ಹೇಗಿರುತ್ತೆ? ನೀತಿವಂತನಿಗೆ ಇರುವಂತಹ ಸ್ವಲ್ಪವೇ ಶ್ರೇಷ್ಠವಾದದ್ದು. ನೀವು ನೀತಿಯಿಂದ ಸಂಪಾದಿಸುವ ಸ್ವಲ್ಪವೇ ಅದು ನಿಮಗೆ ಆಶೀರ್ವಾದ. ಯಥಾರ್ಥವಾಗಿ ಸಂಪಾದಿಸುವಂತಹ ಸ್ವಲ್ಪವೇ ನಿಮಗೆ ಆಶೀರ್ವಾದವಾಗಿರುತ್ತೆ. ಮುಂದೆ ಏನಂತೆ? ಬಹುಮಂದಿ ಭಕ್ತಿಹೀನರಿಗಿರುವ ಮಹಾ ಸಮೃದ್ಧಿಗಿಂತಲೂ. ನಿಮ್ಮ ಸುತ್ತಲೂ ಬಹಳ ಮಂದಿ ಐಶ್ವರ್ಯವಂತರಿರ್ತಾರೆ, ಬಹಳ ದುಡ್ಡು ಸಂಪಾದಿಸುವವರಿರ್ತಾರೆ, ಕಡಿಮೆ ಸಮಯದಲ್ಲಿ ಹೆಚ್ಚು ಸಂಪಾದಿಸುವವರಿರುತ್ತಾರೆ, ಕೆಟ್ಟ ದಾರಿಯಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿ ಧನವಂತರಾಗುವಂಥವರಿರುತ್ತಾರೆ.
ಅನೇಕ ಆಸ್ತಿಗಳಿಗೆ ಒಡೆಯರಾಗುವವರು ಇರ್ತಾರೆ. ನಿಮ್ಮ ಕಣ್ಮುಂದೆಯೇ ಸುಖ ಭೋಗಗಳನ್ನು ಅನುಭವಿಸುವಂತೆ ಕಾಣಿಸಿಕೊಳ್ತಾರೆ. ಆದರೆ ದಯವಿಟ್ಟು ಗಮನಿಸಿರಿ, ಅನ್ಯಾಯದ ಸಂಪಾದನೆಯಲ್ಲಿ, ಪಾಪಿಷ್ಟ ಸಿರಿ ಸಂಪತ್ತಿನಲ್ಲಿ ಸಂತೋಷವಾಗಲಿ ಸಮಾಧಾನವಾಗಲಿ ಇರುವುದೇ ಇಲ್ಲ ಎನ್ನುವ ವಾಸ್ತವವನ್ನು ಮರೆಯಬೇಡಿರಿ. ನೀತಿವಂತನು ಸಂಪಾದಿಸುವಂತಹ ಸ್ವಲ್ಪವೇ ಬಹು ಮಂದಿ ಭಕ್ತಿಹೀನರು ಸಂಪಾದಿಸುವಂತಹ ಮಹಾ ಸಮೃದ್ಧಿಗಿಂತಲೂ ನೀತಿವಂತನ ಬಡತನವೇ ಶ್ರೇಷ್ಠ. ಸೊ ನೀವು ಸಂಪಾದಿಸುವಂತಹ ಸಂಪಾದನೆ ನೀತಿಯುಳ್ಳದಾಗಿದೆಯೋ ಇಲ್ಲವೇ ನೀತಿ ಇಲ್ಲದ ಕೆಲಸಗಳನ್ನು ಮಾಡಿದ್ದಾಗಿದೆಯಾ? ಒಮ್ಮೆ ಆಲೋಚಿಸಿರಿ. ಆನಂತರ ಮತ್ತೊಂದು ವಚನ ನೋಡೋಣ ಬನ್ನಿ. ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 8ನೇ ವಚನ. ಜ್ಞಾನೋಕ್ತಿಗಳು 16:8. ಅನ್ಯಾಯದಿಂದ ಗಳಿಸಿದ ಬಹು ಧನಕ್ಕಿಂತಲೂ, ಅಂದ್ರೆ ಅನ್ಯಾಯದಿಂದ ಗಳಿಸುವಂತಹ ಬಹು ಆದಾಯಕ್ಕಿಂತಲೂ ನೀತಿಯಿಂದ ಕೂಡಿದ ಅಲ್ಪವೇ ಶ್ರೇಷ್ಠವಾದದ್ದು. ತಂದೆಯೂ ಅದನ್ನೇ ಹೇಳುತ್ತಾನೆ, ಮಗನೂ ಅದನ್ನೇ ಹೇಳುತ್ತಿದ್ದಾನೆ. 37ನೇ ಕೀರ್ತನೆ ತಂದೆಯಾದ ದಾವೀದನು ಬರೆಯುತ್ತಾನೆ, ಜ್ಞಾನೋಕ್ತಿಗಳು ಅವನ ಮಗನಾದ ಸೊಲೊಮೋನನು ಬರೆಯುತ್ತಾನೆ. ಇವರಿಬ್ಬರು ಕೂಡ ಒಂದೇ ವಾಸ್ತವವನ್ನು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಮ್ಮೆಲ್ಲರಿಗೂ ತಿಳಿಯಪಡಿಸುತ್ತಿದ್ದಾರೆ. ಅದೇನೆಂದರೆ, ಅನ್ಯಾಯದಿಂದ ಗಳಿಸಿರುವ ದೊಡ್ಡ ಆದಾಯಕ್ಕಿಂತಲೂ ನೀತಿಯಿಂದ ಕೂಡಿದ ಅಲ್ಪವೇ ಶ್ರೇಷ್ಠ. ಇನ್ನೊಂದು ವಚನ ನೋಡೋಣ ಬನ್ನಿ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 4ನೇ ವಚನ. 23:4. ದುಡ್ಡಿನ ಆಸೆಯಿಂದ ದುಡಿಯಬೇಡ. ಇನ್ನೊಂದು ರೀತಿಯಲ್ಲಿ, ಐಶ್ವರ್ಯ ಹೊಂದಿಕೊಳ್ಳಬೇಕೆಂದು ಪ್ರಯಾಸ ಪಡಬೇಡ. ನಿನಗೆ ಅಂತಹ ಅಭಿಪ್ರಾಯ ಉಂಟಾಗುವುದಾದರೆ ಏನ್ ಮಾಡನ್ನುತ್ತಾರೆ ದೇವರು? ಬಿಟ್ಟು ಬಿಡು. ಧನವಂತನಾಗಬೇಕು, ಐಶ್ವರ್ಯವಂತನಾಗಬೇಕು, ಬಹಳ ಆಸ್ತಿ ಸಂಪಾದಿಸಬೇಕು ಎಂಬ ಅಭಿಪ್ರಾಯವಾಗಲಿ ಆಲೋಚನೆಯಾಗಲಿ ತವಕವಾಗಲಿ ನಿಮ್ಮೊಳಗೆ ಇರೋದಾದರೆ ಬೈಬಲ್ ಹೇಳ್ತದೆ ಅಂತಹ ಆಲೋಚನೆಯನ್ನು ಬಿಟ್ಟು ಬಿಡಿರಿ. ಯಾಕೆಂದರೆ ಅದರಿಂದ ನಿಮಗೆ ಕ್ಷೇಮ, ಸಂತೋಷ, ಸಮಾಧಾನ ಸುಲಭವಾಗಿ ದೊರಕುವುದೇ ಇಲ್ಲ. ಅಂತಹ ಅಭಿಪ್ರಾಯ ಇದ್ರೂ ಸಹ, ಆಲೋಚನೆ ಇದ್ರೂ ಸಹ ಅದನ್ನು ಬಿಟ್ಟು ಬಿಡ್ರಿ. ಒಂದು ವೇಳೆ ಅದರ ಮೇಲೆ ನೀವು ದೃಷ್ಟಿ ಇಡುವುದಾದರೆ, ಅದಕ್ಕೋಸ್ಕರ ನೀವು ಪ್ರಯಾಸ ಪಡೋದಾದರೆ, ಅದನ್ನು ನೀವು ಅನುಸರಿಸುವುದಾದರೆ ಬೈಬಲ್ ಏನ್ ಹೇಳುತ್ತೆ ನೋಡಿ. ನೀನು ಅದರ ಮೇಲೆ ದೃಷ್ಟಿ ಇಟ್ಟು, ಏನಂತೆ? ದೃಷ್ಟಿ ಇಟ್ಟು ನಿನ್ನ ದೃಷ್ಟಿಯು ಧನದ ಮೇಲೆ ಇಟ್ಟರೆ ಅದು ಎರಗುತ್ತದೆ. ನಿಶ್ಚಯವಾಗಿ ಅದು ರೆಕ್ಕೆಗಳನ್ನು ಧರಿಸಿ ಹಾರಿ ಹೋಗುವುದು. ಬೈಬಲ್ ಅಲ್ಲಿ ಒಂದು ವಚನ ಇದೆ, ಅದೇನೆಂದರೆ, ನನ್ನ ನಿಮಿತ್ತ ತನ್ನ ಪ್ರಾಣ ಕಳೆದುಕೊಳ್ಳುವವನು ಅದನ್ನು ಪಡೆದುಕೊಳ್ಳುವನು. ಯಸ್, ತನ್ನ ಪ್ರಾಣ ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುವನು. ಅಂದರೆ ಯಾವುದನ್ನು ನೀವು ಕಾಪಾಡಿಕೊಳ್ಬೇಕು ಅಂದ್ಕೊಳ್ತೀರೋ ಅದು ಕೈ ತಪ್ಪಿ ಹೋಗುತ್ತೆ. ಆದರೆ ಯಾವುದು ನನಗೆ ಅವಶ್ಯಕವಿಲ್ಲ ಅಂದ್ಕೊಳ್ತೀರೋ, ಇರೋದೇ ಸಾಕು ಅಂದುಕೊಳ್ತೀರೋ, ದೇವರು ನಿಮಗೆ ಬೇಕಾದದ್ದನ್ನೆಲ್ಲ ತಂದು ನಿಮಗೆ ಅನುಗ್ರಹಿಸುತ್ತಾರೆ. ಈ ದಿನ ನಮ್ಮಲ್ಲಿ ಬಹಳ ಜನರಿಗಿರುವ ಆಸೆ ಏನೆಂದರೆ ಐಶ್ವರ್ಯವಂತರಾಗಬೇಕು, ಬಹಳ ದುಡ್ಡು ಸಂಪಾದಿಸಬೇಕು, ಬಹಳ ಆಸ್ತಿ ಸಂಪಾದಿಸಬೇಕು, ಬಹಳ ಹೊಲ ಇರಬೇಕು, ಬಹಳ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ದುಡ್ಡಿರಬೇಕು ಎಂಬ ಆಸೆ ಒಂದು ವೇಳೆ ನಮ್ಮೊಳಗೆ ಇರುವುದಾದರೆ ದಯವಿಟ್ಟು ಗಮನಿಸಿರಿ. ಅದು ಸ್ವಲ್ಪ ಮಟ್ಟಿಗೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಆತ್ಮಿಕತೆಗೂ, ನಿಮ್ಮ ಆರೋಗ್ಯಕ್ಕೂ, ಅನುಬಂಧಕ್ಕೂ, ಅನುರಾಗಕ್ಕೂ ಅಡ್ಡ ಬಂಡೆಯಂತೆ ತಯಾರಾಗುತ್ತೆ ಎಂಬ ವಾಸ್ತವ ಮರೆಯಬೇಡಿರಿ. ಒಮ್ಮೆ ಒಬ್ಬ ಧನವಂತನು ತನ್ನ ಮಗನಿಗೆ ಒಂದು ಹಳ್ಳಿಗೆ ಕರೆದುಕೊಂಡು ಹೋಗಿ, ತನ್ನ ಮಗನು ಎಷ್ಟು ಧನ್ಯನಾಗಿದ್ದಾನೆ ಎಂದು, ಧನವಂತನಾಗಿರುವ ಅವನಿಗೆ ಹುಟ್ಟಿರುವಂತಹ ಅವನ ಮಗನು ಎಷ್ಟು ಧನ್ಯನೆಂದು ತನ್ನ ಮಗನಿಗೆ ಅದು ಗೊತ್ತಾಗಬೇಕೆಂದು ಸಮುದ್ರದ ಹತ್ತಿರ ಇರುವ ಒಂದು ಹಳ್ಳಿ ಊರಿಗೆ ಕರೆದೊಯ್ತಾನೆ. ಆ ಹಳ್ಳಿ ಊರಿಗೆ ಕರೆದೊಯ್ದಾಗ ಅಲ್ಲಿರುವ ಮಕ್ಕಳೆಲ್ಲರೂ ರೋಡ್ ಮೇಲೆ ಆಟ ಆಡ್ತಾ ಇದ್ರು. ಆ ಹಳ್ಳಿಯಲ್ಲಿರುವವರು ಮಂಚ ಹೊರಗೆ ಹಾಕಿಕೊಂಡು ಹೊರಗಡೆಯೇ ಮಲಗಿಕೊಳ್ತಾ ಇದ್ರು. ಹಾಗೆ ಹಳ್ಳಿಯಲ್ಲಿರುವಂತವರ ಪರಿಸ್ಥಿತಿ ಹೇಗಿರುತ್ತೆ ಎಂದು ನಿಮಗೆ ಗೊತ್ತೇ ಇದೆಯಲ್ಲವೇ? ಹಾಗೆ ಆ ಹಳ್ಳಿ ಊರಲ್ಲಿರುವ ಎಲ್ಲರನ್ನು ತೋರಿಸುತ್ತಾ ಆ ಹಳ್ಳಿ ಊರು ಸುತ್ತಲೂ ಪೂರ್ತಿಯಾಗಿ ಸುತ್ತಾಡಿಸಿ ತೋರಿಸಿ ತನ್ನ ಮಗನಿಗೆ ಮನೆಗೆ ಕರೆದೊಯ್ದು ಕೇಳ್ತಾನೆ, ಮಗನೇ ನಿನ್ಗೇನ್ ಅರ್ಥವಾಯ್ತು?
ಹಳ್ಳಿ ಊರಲ್ಲಿರುವಂತಹ ಆ ಬಡ ಮಕ್ಕಳನ್ನು, ಬಡ ಜನರನ್ನು ನೀನು ನೋಡಿದೀಯಲ್ಲವೇ? ನಿನಗೇನ್ ಅರ್ಥ ಆಯ್ತು ಅಂದಾಗ, ಅಪ್ಪ ನನಗೊಂದು ಸತ್ಯ ಅರ್ಥವಾಯ್ತು ಅಪ್ಪ. ಏನದು? 1 ಲಕ್ಷ ರೂಪಾಯಿ ಕೊಟ್ಟು ಕೊಂಡ್ಕೊಂಡ ನಾಯಿಯನ್ನು ನಾವು ಮನೇಲಿ ಎಷ್ಟೋ ಜಾಗ್ರತೆಯಿಂದ ನೋಡಿಕೊಳ್ತಿದ್ದೇವೆ. ಆದ್ರೆ ಆ ಹಳ್ಳಿ ಊರಿಗೆ ಹೋಗಿ ನೋಡಿದ್ರೆ ಅವರಿಗೆ ಎಷ್ಟೋ ನಾಯಿಗಳಿವೆ. ಅಪ್ಪ, ನಾನು ಆಟ ಆಡಬೇಕೆಂದು ಮನೆಯಲ್ಲಿ ನನಗೋಸ್ಕರ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಒಂದು ತೊಟ್ಟಿ, ನೀರಿನ ತೊಟ್ಟಿ ಮಾಡಿಸಿದೀರಿ. ಆ ನೀರಿನ ತೊಟ್ಟಿಯಲ್ಲಿ ಜಿಗಿ ಅನ್ನುತ್ತೀರಿ, ನೀರಿನ ತೊಟ್ಟಿಯಲ್ಲಿಯೇ ಆಟ ಆಡನ್ನುತ್ತೀರಿ. ಆದ್ರೆ ಆ ಬಡ ಮಕ್ಕಳಿಗೆ ನೋಡಿದಾಗ ನನಗೆ ಬಹಳ ಅಸೂಯೆ ಅನಿಸಿತು ಡ್ಯಾಡಿ. ಯಾಕೆಂದರೆ ಅವ್ರ ಮನೆಯಿಂದ ಹೊರಗೆ ಬಂದ್ರೆ ಸಾಕು, ದೊಡ್ಡ ಸಮುದ್ರ ಅವರ ಕಣ್ಮುಂದೆಯೇ ಇತ್ತು ಡ್ಯಾಡಿ. ಡ್ಯಾಡಿ, ನಮ್ಮೊಂದಿಗೆ ಮಾತಾಡೋರು ಯಾರು ಇಲ್ಲ. ಪಕ್ಕದ ಮನೆಯವರು ಮಾತಾಡಲ್ಲ, ಎದುರುಗಡೆ ಮನೆಯವರು ಮಾತಾಡಲ್ಲ, ಹಿಂದ್ಗಡೆ ಮನೆಯವರು ಮಾತಾಡಲ್ಲ. ನಾವಿಬ್ರೇ ಮಾತಾಡಿಕೊಳ್ತೇವೆ. ಆದ್ರೆ ಅವರಿಗೆ ನೋಡು ಡ್ಯಾಡಿ, ಎಷ್ಟು ಚೆನ್ನಾಗಿ ಅವರೆಲ್ಲರೂ ಹೊರಗಡೆ ಬಂದು ಒಂದು ಸ್ಥಳಕ್ಕೆ ಸೇರಿ ಎಷ್ಟು ಚೆನ್ನಾಗಿ ಮಾತಾಡಿಕೊಳ್ತಾರೆ. ಡ್ಯಾಡಿ, ನಮ್ಮ ಕೋಣೆಯೊಳಗೆ ಕತ್ತಲೆ ಇರಬಾರದು ಅಂದ್ಕೊಂಡು ಬೆಡ್ ಲ್ಯಾಂಪ್ ಇಟ್ಕೊಳ್ತೇವೆ. ಆದ್ರೆ ಡ್ಯಾಡಿ, ಅವರಿಗೆ ನೋಡಿದೀಯಾ ಎಷ್ಟು ಚೆನ್ನಾಗಿ ಚಂದ್ರನೇ ಅವರಿಗೆ ಬೆಡ್ ಲ್ಯಾಂಪ್ ಆಗಿದ್ದಾನೆ ಡ್ಯಾಡಿ. ನಮ್ಮ ರೂಮಲ್ಲಿ ನಕ್ಷತ್ರ ಕಾಣಿಸದೇ ಇರುವುದರಿಂದ ಸೀಲಿಂಗಿಗೆ ಕೃತಕ ನಕ್ಷತ್ರಗಳನ್ನ ಅಂಟಿಸಿದ್ದೇವೆ. ಆದರೆ ಅವರು ಚೆನ್ನಾಗಿ ಮಲಗಿಕೊಂಡ್ರೆ ಆಕಾಶದಲ್ಲಿನ ನಕ್ಷತ್ರಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಿವೆ ಡ್ಯಾಡಿ. ಡ್ಯಾಡಿ, ಗಾರ್ಡ್ನರ್ಗೆ ಇಟ್ಟು ನಮ್ಮ ಮನೆಯಲ್ಲಿ ಹೂ ಗಿಡಗಳನ್ನು ನಾಟಿಸಿದ್ದೇವೆ, ಹೂ ತೋಟ ಇರಬೇಕೆಂದು. ಆ ಊರಲ್ಲಿ ಎಲ್ಲಿ ನೋಡಿದ್ರು ಹೂ ಗಿಡಗಳಿವೆ ಡ್ಯಾಡಿ, ಎಲ್ಲಿ ನೋಡಿದ್ರು ಹಚ್ಚ ಹಸಿರುತನ ಇದೆ ಡ್ಯಾಡಿ. ನನ್ಗೆ ಅರ್ಥವಾಯ್ತು ಡ್ಯಾಡಿ. ಏನರ್ಥ ಆಯ್ತು ಮಗನೇ? ನಾವು ಬಹಳ ಬಡವರು ಎಂದು ಅರ್ಥವಾಯ್ತು ಅಂದ. ಅವ್ರು ಬಹಳ ಐಶ್ವರ್ಯವಂತರಾಗಿದ್ದಾರೆ ಡ್ಯಾಡಿ ಅಂದ. ಬನ್ನಿ ಹಾಗಾದ್ರೆ ಎಲ್ಲರೂ ಸೇರಿ ಹಳ್ಳಿ ಊರಿಗೆ ಹೋಗೋಣವೇ ಹಳ್ಳಿ ಊರಿಗೆ. ಆ ಹಳ್ಳಿ ಊರಲ್ಲಿರುವಂತಹ ಪ್ರಶಾಂತತೆ, ಆ ಹಳ್ಳಿ ಊರಲ್ಲಿರುವಂತಹ ಪ್ರೀತಿ ಅನುರಾಗಗಳು, ಆ ಹಳ್ಳಿ ಊರಲ್ಲಿರುವಂತಹ ಒಬ್ಬರ ಮೇಲೊಬ್ಬರಿಗಿರುವ ಅನುರಾಗ ಅನುಬಂಧ ಎಲ್ಲಿದೆ ಪ್ರಿಯರೇ? ಪಟ್ಟಣಗಳಲ್ಲಿ ಪಕ್ಕದ ಮನೆಯಲ್ಲಿಯೇ ಯಾರಾದ್ರೂ ಒಬ್ರು ಸತ್ರೆ ಯಾರು ಲೆಕ್ಕಿಸೋದೇ ಇಲ್ಲ. ಅಪಾರ್ಟ್ಮೆಂಟ್ ನಲ್ಲಿ ಯಾರಾದ್ರೂ ಸತ್ರೆ ಕನಿಷ್ಠ ಅವರಲ್ಲಿ ಯಾರಿಗೂ ಹತ್ರ ಬರಗೊಡಿಸಲ್ಲ. ಅಯ್ಯಯ್ಯೋ, ಅಪಾರ್ಟ್ಮೆಂಟ್ ಒಳಗಡೆ ಶವ ತರಬೇಡಿರಿ ಎಂದು ಹೇಳಿ ತಡೆದು ಶವವನ್ನು ಕೂಡ ತರಗೊಡಿಸಲ್ಲ. ಆದರೆ ಹಳ್ಳಿ ಊರಲ್ಲಿ ಯಾರಾದ್ರೂ ಒಬ್ರು ಸತ್ರೆ ಊರೆಲ್ಲ ಕೂಡಿ ಬರುತ್ತೆ. ಒಂದು ಹಳ್ಳಿ ಊರಲ್ಲಿ ಯಾರಾದ್ರೂ ಸಾಯುವುದಾದ್ರೆ ಊರಿಗೂರೇ ಸಮಾಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೆ. ಆದ್ರೆ ಪಟ್ಟಣದಲ್ಲಿ ಕನಿಷ್ಠ 10 ಮಂದಿ ಕೂಡ ಯಾರಾದ್ರೂ ಸತ್ತರೆ ಆದರಿಸುವುದಕ್ಕಾಗಿಯೂ ಬರಲ್ಲ, ಹಣ ಹೋರುವುದಕ್ಕಾಗಿಯೂ ಬರಲ್ಲ. ಏನಿದೆ ಪ್ರಿಯರೇ ನಮ್ಮ ಪಟ್ಟಣಗಳು ನಮಗೆ ಕಲಿಸ್ತಿರೋದು? ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿ. ಈ ದಿನ ಏನೆಲ್ಲ ನೀವು ಹೊಂದಿಕೊಂಡಿದ್ದೀರೋ ಅದರಲ್ಲಿ ನೀವು ತೃಪ್ತಿ ಉಳ್ಳವರಾಗಿರಿ. ಆ ಹುಡುಗನಿಗೆ ಏನಿತ್ತು ಹೇಳಿ? ಆರ್ಟಿಫಿಷಿಯಲ್ ಸ್ವಿಮ್ಮಿಂಗ್ ಪೂಲ್ ಇತ್ತು, ಆರ್ಟಿಫಿಷಿಯಲ್ ಗಾರ್ಡನ್ ಇತ್ತು, ಆರ್ಟಿಫಿಷಿಯಲ್ ಸ್ಟಾರ್ಸ್ ಗಳಿದ್ವು, ಒಂದು ಸಾಕು ನಾಯಿ ಕೊಂಡುಕೊಂಡ ನಾಯಿ ಇತ್ತು. ಇವೆಲ್ಲ ನೋಡಿದ ನಂತರ ಹುಡುಗನಿಗೆ ಅರ್ಥವಾದದ್ದೇನೆಂದರೆ, ಡ್ಯಾಡಿ ಇದರಲ್ಲಿ ಸಂತೋಷ ಇಲ್ಲ ಡ್ಯಾಡಿ, ನಿಜವಾದಂತಹ ಸಂತೋಷ ಅವರ ಮುಖದಲ್ಲಿ ನೋಡಿದ್ದೇನೆ ಡ್ಯಾಡಿ. ಅಲ್ಲಿನ ಮಕ್ಕಳು ಎಷ್ಟೋ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಾನೇನೋ ಹುಚ್ಚನಂತೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು, ಟಿವಿ ಮುಂದೆ ಕೂತ್ಕೊಂಡು, ಕೈಯಲ್ಲಿ ರಿಮೋಟ್ ಕಂಟ್ರೋಲ್ ಹಿಡ್ಕೊಂಡು ಹೀಗೆ 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 ತೂಗುತ್ತಾ ತೂಗುತ್ತಾ ಒಬ್ಬನೇ ಆಟ ಆಡ್ತಾ ಇದ್ದೇನೆ. ಆದ್ರೆ ಅವರಿಗೆ ನೋಡು ಡ್ಯಾಡಿ ಎಷ್ಟು ಚೆನ್ನಾಗಿ ಗೋಲಿಗಳ ಆಟ ಆಡ್ತಿದ್ದಾರೆ, ಗೋಲಿಗಳೊಂದಿಗೆ ಆಟ ಆಡ್ತಾರೆ, ಕಬಡ್ಡಿ ಆಟ ಆಡುತ್ತಾರೆ. ಅವರಲ್ಲಿ ಎಷ್ಟು ಸಂತೋಷ ಇದೆ ನೋಡು ಡ್ಯಾಡಿ ಅನ್ನುತ್ತಾನೆ. ಕೇಳಿ ಸಹೋದರ ಸಹೋದರಿಯರೇ, ಅದು ಹುಡುಗನಾಗಿರೋದ್ರಿಂದ ಆ ಹುಡುಗನ ಮನಸ್ತತ್ವ ಹಾಳಾಗದೇ ಇರುವುದರಿಂದ ವಾಸ್ತವ ಏನೆಂದು ಗ್ರಹಿಸಿಕೊಂಡ. ಆದರೆ ಈ ದಿನ ದುಡ್ಡು ಹೆಚ್ಚಾಗ್ತಿದ್ದ ಹಾಗೆ, ಆಸ್ತಿ ಹೆಚ್ಚಾಗ್ತಿದ್ದ ಹಾಗೆ, ಕೇಳಿ ಸಹೋದರ ಸಹೋದರಿಯರೇ, ಅನುರಾಗಗಳು ಕಡಿಮೆ ಆಗ್ತಿವೆ, ಆನಂದ ಆರಿ ಹೋಗ್ತಾ ಇದೆ. 4 ಜನರೊಂದಿಗಿರುವ ನಿಮ್ಮ ಸತ್ಸಂಬಂಧವು ಕಣ್ಮರೆಯಾಗ್ತಿದೆ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ಧನವಂತರಾಗಬೇಕೆಂಬ ಆಲೋಚನೆ ನಿಮಗಿರೋದಾದ್ರೆ ತಕ್ಷಣವೇ ಅದನ್ನು ಬಿಟ್ಟು ಬಿಡಿರಿ. ನೀತಿವಂತನಾಗಿರುವಂತಹವನು ಸ್ವಲ್ಪ ಸಂಪಾದಿಸಿದ್ರು ಕೂಡ ಅದು ಅವನಿಗೆ ಬಹು ಆಶೀರ್ವಾದವಾಗಿರುತ್ತೆ, ಕ್ಷೇಮವಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಬೈಬಲ್ನಲ್ಲಿ ಒಬ್ಬ ಐಶ್ವರ್ಯವಂತನಿದ್ದ, ಸುಖ ಭೋಗಗಳನ್ನು ಅನುಭವಿಸುತ್ತಾನೆ. ಹಸುವೆ ಅಂದ್ರೆ ಏನೆಂದು ಗೊತ್ತಿರಲ್ಲ, ದಾಹ ಅಂದ್ರೆ ಏನೆಂದು ಗೊತ್ತಿರಲ್ಲ, ಆರ್ಥಿಕ ತೊಂದರೆ ಏನೆಂದು ಗೊತ್ತಿರಲ್ಲ, ಅವಮಾನ ಅಂದ್ರೆ ಏನೆಂದು ಗೊತ್ತಿರಲ್ಲ. ಭೂಮಿಯ ಮೇಲೆ ಬದುಕಿರುವ ಕಾಲವೆಲ್ಲ ಸುಖವಾಗಿ ಸೌಖ್ಯವಾಗಿ ಸುಖಭೋಗಗಳಿಂದ ಜೀವಿಸುತ್ತಾನೆ. ಅದೇ ಸಮಯದಲ್ಲಿ ಅವನ ಮನೆಯ ಮುಂದೆ ಒಬ್ಬ ಭಿಕ್ಷೆಗಾರನಿರುತ್ತಾನೆ. ತಿನ್ನಲು ಸರಿಯಾಗಿ ತಿಂಡಿ ಇರಲ್ಲ, ಕಟ್ಕೊಳ್ಳಲು ಸರಿಯಾಗಿ ಬಟ್ಟೆ ಇರಲ್ಲ, ಸ್ವಂತವರು ಯಾರು ಇರಲ್ಲ, ಅನಾಥನಾಗಿ ಉಳ್ಕೊಳ್ಳುತ್ತಾನೆ.
ಆ ಐಶ್ವರ್ಯವಂತನ ಊಟದ ಮೇಜಿನಿಂದ ಕೆಳಗೆ ಬೀಳುವಂತಹ ಆ ತುಂಡನ್ನು ತಂದು ಅವನ ಮುಖದ ಮೇಲೆ ಎಸೆದ್ರೆ ಅವುಗಳನ್ನೇ ತಿನ್ನುತ್ತಾ ಬದುಕುತ್ತಾನೆ. ಒಂದು ದಿನ ಆ ಕಡು ಬಡವನಾದ ಲಾಜರನು ಸಾಯುತ್ತಾನೆ. ಸಮಾಧಿ ಕಾರ್ಯಕ್ರಮ ಮಾಡಿರುವಂತೆಯೂ ಕೂಡ ನಮಗೆ ಬೈಬಲ್ ಅಲ್ಲಿ ಕಾಣಿಸಲ್ಲ. ಬಹುಶಃ ಸಮಾಧಿ ಕಾರ್ಯಕ್ರಮ ಕೂಡ ನಡೆಸಿಕೊಳ್ಳಲಾರದಷ್ಟು ಬಡವನಾಗಿದ್ದನೇನೋ. ಅದೇ ರೀತಿ ಬೈಬಲ್ ನಲ್ಲಿ ನಾವು ನೋಡ್ತೇವೆ, ಆ ಐಶ್ವರ್ಯವಂತನು ಕೂಡ ಸಾಯ್ತಾನೆ. ಅವನಿಗೆ ಘನವಾಗಿ ಸಮಾಧಿ ಕಾರ್ಯಕ್ರಮ ಮಾಡ್ತಾರೆ. ಇವರಿಬ್ಬರಲ್ಲಿ ಡಿಫರೆನ್ಸ್ ಏನೆಂದರೆ, ಈ ಭೂಮಿಯ ಮೇಲೆ ಬಡವನಾಗಿರುವಂತಹ ಲಾಜರನು ತನ್ನ ಕಣ್ಣನ್ನು ಮುಚ್ಚಿದ ತಕ್ಷಣವೇ ಪರಲೋಕದಿಂದ ದೇವದೂತರುಗಳು ಇಳಿದು ಬಂದು ಆ ಲಾಜರನನ್ನು ಪರಲೋಕಕ್ಕೆ ಕರೆದುಕೊಂಡು ಹೋದ್ರು. ಈ ಭೂಮಿಯ ಮೇಲೆ ಸುಖ ಸೌಖ್ಯ ಧನ ಘನತೆಯಿಂದ ಸುಖ ಭೋಗಗಳೊಂದಿಗೆ ಇಷ್ಟಾನುಸಾರವಾಗಿ ಜೀವಿಸಿರುವ ಐಶ್ವರ್ಯವಂತನಿಗೆ ಘನವಾದ ರೀತಿಯಲ್ಲಿ ಅವನ ಸಮಾಧಿ ಕಾರ್ಯಕ್ರಮ ಮಾಡ್ತಾರೆ ಅವನು ಸತ್ತ ನಂತರ. ಆದರೆ ಅವನು ಸತ್ತ ಮೇಲೆ ನೇರವಾಗಿ ಪಾತಾಳಕ್ಕೆ ಹೋಗುತ್ತಾನೆ. ಪಾತಾಳದಲ್ಲಿ ಅಗ್ನಿಯಲ್ಲಿ ಸುಡುತ್ತಾ ಇರುವಾಗ ಅಳುತ್ತಾ ಕಿರುಚಾಡುತ್ತಾ ಹಸಿವೆ ದಾಹ ಇವುಗಳಿಂದ ತವಕ ಪಡುತ್ತಿರುವಾಗ ತಾನು ಕಣ್ಣೆತ್ತಿ ನೋಡಿದಾಗ ಮೇಲ್ಗಡೆಗೆ ಅಬ್ರಹಾಮನ ಎದೆಗೆ ವರ್ಗಿಕೊಂಡು ಇಲ್ಲವೇ ಅಪ್ಪಿಕೊಂಡು ಪ್ರಶಾಂತವಾಗಿ ಕೂತಿರುವ ಲಾಜರನಿಗೆ ನೋಡ್ತಾನೆ. ಅದನ್ನು ನೋಡಿದ ಐಶ್ವರ್ಯವಂತನು ಹೇಳ್ತಾನೆ, ತಂದೆಯಾದ ಅಬ್ರಹಾಮನೇ, ನಾನಿಲ್ಲಿ ಸಂಕಟ ಪಡ್ತಿದ್ದೇನೆ, ಹಸಿವೆಯಿಂದ ದಾಹದಿಂದ ಸಂಕಟ ಪಡುತ್ತಾ ಇದ್ದೇನೆ. ಆ ಲಾಜರನನ್ನು ಕಳುಹಿಸಿ ಕಿರಿಬೆರಳಿನಿಂದ ಒಂದು ಹನಿ ನನ್ನ ನಾಲಿಗೆಯ ಮೇಲೆ ಒಂದು ಹನಿ ನೀರು ಕೊಡಲು ಕಳಿಸಿಕೊಡುವಿಯಾ? ಆಗ ಅಬ್ರಹಾಮನು ಹೇಳ್ತಾನೆ, ನನ್ನ ಮಗನೇ, ನೀನು ಭೂಮಿಯ ಮೇಲಿರುವಾಗ ಸುಖ ಭೋಗಗಳು ಬಹಳಷ್ಟು ಅನುಭವಿಸಿದಿ, ಆದರೆ ದೇವರ ಕುರಿತು ದೇವರ ರಾಜ್ಯದ ಕುರಿತು ಆಲೋಚಿಸಲಿಲ್ಲ. ಆದರೆ ಲಾಜರನಾದರೂ ಭೂಮಿಯ ಮೇಲೆ ಬಹಳ ಪ್ರಯಾಸ ಪಟ್ಟಿದ್ದಾನೆ. ಹಸಿವೆಯಿಂದ ದಾಹದಿಂದ ಅಪನಿಂದನೆಯಿಂದ ಅನೇಕ ಅಸ್ತವ್ಯಸ್ತಗಳಿಂದ ಬಳಲಿದ್ದಾನೆ. ಆದರೆ ದೇವರ ಮಗನಾಗಿ ಜೀವಿಸಿದ್ದಾನೆ. ದೇವರಿಲ್ಲದೆ ಜೀವಿಸಿರುವಂತಹ ನೀನೇನೋ ಪಾತಾಳದಲ್ಲಿ ಸಂಕಟ ಪಡುತ್ತಾ ಇದ್ದಿ, ದೇವರಲ್ಲಿ ನಂಬಿಕೆ ಇಟ್ಟಿರುವಂತಹ ಲಾಜರನೇನು ಇಗೋ ಹೀಗೆ ಪರದೈಸಿನಲ್ಲಿ ಪ್ರಶಾಂತವಾಗಿ ಜೀವಿಸುತ್ತಿದ್ದಾನೆ. ನೀನಿರುವ ಸ್ಥಳದಿಂದ ನೀನು ನಮ್ಮ ಬಳಿಗೆ ಬರುವುದಕ್ಕಾಗಿ ಇಲ್ಲವೇ ನಾವು ನಿನ್ನ ಸ್ಥಳಕ್ಕೆ ಬರುವುದಕ್ಕಾಗಿ ಸಾಧ್ಯವಿಲ್ಲ, ಯಾಕೆಂದ್ರೆ ಬಹುದೊಡ್ಡ ಅಗಾಧವಿದೆ ಎಂದು ಅಬ್ರಹಾಮನು ಹೇಳುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಈ ಭೂಮಿಯ ಮೇಲೆ ಇರುವಂತಹ ಕಾಲವು ನಿತ್ಯತ್ವದೊಂದಿಗೆ ಹೋಲಿಸಿಕೊಳ್ಳುವುದಾದ್ರೆ ಬಹು ಕಡಿಮೆ ಆಗಿದೆ ಪ್ರಿಯರೇ. ಈ ಭೂಮಿಯ ಮೇಲೆ ನಿಮಗೆ ಅಧಿಕ ಬಲ ಇರೋದಾದ್ರೆ ಆಯುಷು 80 ವರ್ಷ, 25 ವರ್ಷಗಳವರೆಗೂ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡೋದು, ಆ ನಂತರ 30 ವರ್ಷ 35 ವರ್ಷ ಉದ್ಯೋಗ ಮಾಡೋದು, ಆ ನಂತರ ಇನ್ನುಳಿದ 20 ವರ್ಷ ಮುಪ್ಪಿನ ವಯಸ್ಸಿನಲ್ಲಿ ನಡುಗುತ್ತಾ ಯಾವಾಗ ಹೋಗ್ತೇನೆ ಎಂದು ಎದುರು ನೋಡೋದು, ಯಾರಿಗೂ ಹೇಳದೆ ಗುಟುಕಂತ ಸಾಯೋದು. ಮುಗಿದೋಯ್ತು ನಿಮ್ಮ ಜೀವಿತ. ಒಂದು ದಿನ ಹುಟ್ಟುತ್ತೀರಿ, ಒಂದು ದಿನ ತೀರಿ ಹೋಗ್ತೀರಿ, ಸಡನ್ ಆಗಿ ಕಣ್ಮರೆ ಆಗ್ತೀರಿ. ಇದೇ ಜೀವಿತ. ನಾನು ಹೈದರಾಬಾದ್ಗೆ ಬಂದ ಆರಂಭದಲ್ಲಿ ಕೇವಲ ನನಗೆ 20-21 ವರ್ಷ ವಯಸ್ಸಿತ್ತು. ನಿನ್ನೆ ಬಂದಂತೆ ಇದೆ ನನಗೆ. ಆದರೆ 33 ವರ್ಷಗಳು ಕಳೆದಿವೆ. ಈ ಕಲ್ವರಿ ಟೆಂಪಲ್ ನಿನ್ನೆಯೇ ಸ್ಥಾಪಿಸಿದಂತೆ ಇದೆ. ಆದರೆ ಈಗಾಗಲೇ 19 ವರ್ಷಗಳು ಕಳೆದು ಹೋದವು. ನಿಮ್ಮಲ್ಲಿ ಎಷ್ಟು ಜನರಿಗೆ ಅನಿಸುತ್ತೆ ಕಲ್ವರಿ ಟೆಂಪಲ್ ಮೊನ್ನೆ ತಾನೇ ಸ್ಥಾಪಿಸಿರೋದು? ಅನುಷಾ ಗ್ರಾನೈಟ್ಸ್ ನಲ್ಲಿ ಸ್ಟಾರ್ಟ್ ಮಾಡಿದೆವು, ನೈನಾ ಗಾರ್ಡನ್ಸ್ ಗೆ ಹೋದೆವು, ಆನಂತರ ಮೆಟ್ರೋ ಗಾರ್ಡನ್ಸ್ ಗೆ ಹೋದೆವು, ಅಲ್ಲಿಂದ ಇಲ್ಲಿಗೆ ಬಂದೆವು, ಆಲಯ ಕಟ್ಟಿದೆವು, ನಿನ್ನೆಯೇ ಇಲ್ಲವೇ ಮೊನ್ನೆ ಅಂತೆ ಇದೆ ಅಲ್ಲವೇ? ಹೀಗೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಅನಿಸುತ್ತೆ ನಮ್ಮ ಕಲ್ವರಿ ಟೆಂಪಲ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಾಲ ಏನೂ ಆಗಿಲ್ಲ ಅನಿಸುತ್ತದೆ ಅನ್ನುವಂಥವ್ರು ಕೈ ತೋರಿಸುವಿರಾ? ಎಸ್, ನನಗೂ ಆಶ್ಚರ್ಯವೆನಿಸುತ್ತೆ. 19 ವರ್ಷ ಕಳೆದಿರೋದು ನೋಡಿ ಭಯವೆನಿಸುತ್ತೆ. ಏನಿದು, ಕಲ್ವರಿ ಟೆಂಪಲ್ ಸ್ಟಾರ್ಟ್ ಮಾಡಿ 19 ವರ್ಷಗಳಾದವು. ಕಾಲ ಹಾಗೇ ಕಳೆಯುತ್ತೆ. ಆದ್ರೆ ಕೇಳಿ ಸಹೋದರ ಸಹೋದರಿಯರೇ, ಒಂದು ಮಾತ್ರ ವಾಸ್ತವ. ನಿತ್ಯತ್ವದೊಂದಿಗೆ ಹೋಲಿಸಿಕೊಳ್ಳೋದಾದ್ರೆ ಭೂಮಿಯ ಮೇಲೆ ನೀವು ನಾನು ಜೀವಿಸಿರುವ ಕಾಲ ಬಹಳ ಕಡಿಮೆ ಆಗಿದೆ. ಬಹಳ 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 ಕಡಿಮೆ. ಮೊಟ್ಟೆಯೊಳಗೆ ಆ ಕೋಳಿ ಮರಿ ಇರುತ್ತೆ. 0ಯ ರೂಪದಲ್ಲಿರುವ ಆ ಕೋಳಿ ಮರಿ ಸ್ಲೋ ಆಗಿ ಒಂದು ರೂಪ ಪಡ್ಕೊಳ್ಳುತ್ತೆ, ಕೊನೆಗೊಂದು ರೂಪಕ್ಕೆ ಬರುತ್ತೆ. ಹಾಗೆ ಆ ಮೊಟ್ಟೆಯೊಳಗಿರುವ ಕೋಳಿ ಮರಿ ಏನಂದ್ಕೊಳ್ಳುತ್ತದೆ ಗೊತ್ತಾ? ಇದೇ ನನ್ನ ಪ್ರಪಂಚ, ಇದೇ ನನ್ನ ಜೀವಿತ, ಇದೇ ನನ್ನ ಪ್ರಪಂಚ, ಇದೇ ನನ್ನ ಜೀವಿತ. ಎಷ್ಟು ಕಾಲದವರೆಗೂ ಅಂದ್ರೆ 21 ದಿನಗಳು ಮಾತ್ರ ನನ್ನ ಜೀವಿತ.
ಅಂದುಕೊಂಡು ಆ ಮೊಟ್ಟೆಯೊಳಗೆ ಇರುತ್ತೆ ಪ್ರಿಯರೇ. ಇದೇ ನನ್ನ ಪ್ರಪಂಚ ಅಂದುಕೊಳ್ಳುತ್ತೆ. ಆದರೆ ಯಾವಾಗ ಆ ಮೊಟ್ಟೆಯನ್ನು ಒಡೆಯುತ್ತಾ ಹೊರಗಡೆ ಬರುತ್ತದೋ ಆವಾಗ ಮಹಾ, ಒಮ್ಮೆ ನೀವು ಕೂಡ ಹೇಳಿ, ಇನ್ನು ಜೋರಾಗಿ ಹೇಳ್ರಿ, ಮಹಾ ಮಹಾ ದೊಡ್ಡ ಪ್ರಪಂಚ ನೋಡುತ್ತೆ. ಆ ಕೋಳಿ ಸ್ವಲ್ಪ ಚೆನ್ನಾಗಿ ಬೆಳೆದು ದೊಡ್ಡದಾದ ಮೇಲೆ ಯಾರ ಕಣ್ಣಿಗೂ ಬೀಳದೇ ಇರುವವರೆಗೂ ಅದು ಬದುಕುತ್ತದೆ ಪ್ರಿಯರೇ. ನಿಮಗೇನ್ ಅರ್ಥ ಆಯ್ತು? ಅದು ಏನಂದ್ಕೊಳ್ತೆ? ಮೊಟ್ಟೆಯೇ ನನ್ನ ಪ್ರಪಂಚವೆಂದು. ನೀವು ನಾನು ಏನಂದ್ಕೊಳ್ತಿದ್ದೇವೆ? ಈಗೋ ಈ ಪ್ರಪಂಚವೇ ನಮ್ಮ ಪ್ರಪಂಚ ಅಂದ್ಕೊಳ್ತಿದ್ದೇವೆ. ನಮ್ಮ ಕಣ್ಮುಂದೆ ಕಾಣಿಸಿಕೊಳ್ತಿರುವ ಲೋಕವೇ ನಮ್ಮ ಪ್ರಪಂಚ ಅಂದ್ಕೊಳ್ತಿದ್ದೇವೆ. ಅಲ್ಲ ಪ್ರಿಯರೇ, ಮೊಟ್ಟೆಯೊಳಗಿರುವ ಕೋಳಿ ಮರಿ ಅಂದ್ಕೊಳ್ತೆ ದಿಸ್ ಈಸ್ ಮೈ ವರ್ಲ್ಡ್, ಇದೇ ನನ್ನ ಪ್ರಪಂಚ, ಇದೇ ನನ್ನ ಜೀವಿತ ಅಂದ್ಕೊಳ್ತೆ. ಆದ್ರೆ ವಾಸ್ತವವೇನೆಂದರೆ ಆ ಮೊಟ್ಟೆಯೊಳಗಿಂದ ಹೊರಗೆ ಬಂದಾಗ ಮಹಾ ದೊಡ್ಡ ಪ್ರಪಂಚ ನೋಡುತ್ತದೆ. 21 ದಿನವೇ ತನ್ನ ಆಯುಷ್ ಅಂದ್ಕೊಳ್ತೆ, ಆದ್ರೆ ಬಹಳ ದಿನಗಳವರೆಗೂ ಬದುಕುತ್ತೆ. ಅದಕ್ಕೆ ಸಹೋದರ ಸಹೋದರಿಯರೇ ಕೇಳಿರಿ, ಈ ಭೂಮಿಯ ಮೇಲೆ ನಿಮ್ಮ ಜೀವಿತ, ನನ್ನ ಜೀವಿತ ಕೋಳಿ ಮೊಟ್ಟೆಯೊಳಗಿರುವ ಕೋಳಿ ಮರಿಯಂತಿರುತ್ತೆ. ಆಯುಷು ಅಷ್ಟೇ. ಒಂದು ದಿನ ನಮ್ಮ ಆತ್ಮ ಈ ಪ್ರಪಂಚವನ್ನು ಒಡೆದು ಹಾಕಿ ಒಂದು ಸಾರಿ ಹೊರಗೆ ಬಂದ ಕೂಡಲೇ ಮಹಾ ದೊಡ್ಡ ಪ್ರಪಂಚವನ್ನು ನೋಡುತ್ತದೆ. ದೇವರು ಸೃಷ್ಟಿಸಿರುವ, ಅಂದರೆ ತನ್ನ ಮಕ್ಕಳಿಗೋಸ್ಕರ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಿಗೋಸ್ಕರ ದೇವರು ಸೃಷ್ಟಿಸಿರುವಂತಹ ಮಹಾ ದೊಡ್ಡ ಪ್ರಪಂಚ. ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿಗೆ ಕೇಳಿಸಲ್ಪಡಲಿಲ್ಲ. ಅದು ಮಹಾ ದೊಡ್ಡ ಪ್ರಪಂಚವಾಗಿದೆ. ಅದನ್ನು ನಿಮಗೋಸ್ಕರ, ನನಗೋಸ್ಕರ ದೇವರು ಸೃಷ್ಟಿಸಿಟ್ಟಿದ್ದಾರೆ. ಅಲ್ಲಿ ಯಾವ ಅಂತ್ಯವೇ ಇಲ್ಲ, ಅಲ್ಲಿ ಯಾವ ಮರಣವೇ ಇಲ್ಲ. ಯುಗ ಯುಗಗಳವರೆಗೂ, ಯುಗ ಯುಗಗಳವರೆಗೂ, ಯುಗ ಯುಗಗಳವರೆಗೂ ನೀವು ನಾನು ದೇವರೊಂದಿಗೆ ಇರುತ್ತೇವೆ. ಆ ನಿತ್ಯತ್ವದೊಂದಿಗೆ ಹೋಲಿಸಿಕೊಳ್ಳುವುದಾದರೆ ಈ ಭೂಮಿಯ ಮೇಲೆ ನಿಮಗೂ ನನಗೂ ಇರುವಂತಹ ಆಯುಷು ಬಹು ಬಹು ಕಡಿಮೆಯಾಗಿದೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಲವೇ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ, ತಲೆ ಮೇಲಿರುವ ನಿಮ್ಮ ಕೂದಲು ಎಂದಾದ್ರೂ ಎಣಿಸಿದೀರಾ? ಉದುರುವ ಕೂದಲನ್ನೇ ಎಣಿಸ್ಲಿಕ್ಕಾಗ್ತಿಲ್ಲ, ಇನ್ನು ಇರುವ ಕೂದಲು ಹೇಗೆ ಎಣಿಸ್ಲಿಕ್ಕಾಗುತ್ತೆ? ತಲೆ ಮೇಲೆ ಇರುವ ಕೂದಲು ಎಣಿಸಿದೀರಾ? ಆ ಕೂದಲುಗಳಲ್ಲಿ ಒಂದು ಕೂದಲು ನಿಮ್ಮ ಜೀವಿತ ಕಾಲವಾಗಿರೋದಾದ್ರೆ ಇನ್ನು ಉಳಿದ ಎಷ್ಟು ಕೂದಲುಗಳಿರುತ್ತವೋ ಅಷ್ಟು ಕಾಲದವರೆಗೂ ನೀವು ಬದುಕುತ್ತೀರಿ. ಅರ್ಥವಾಯ್ತಾ? ಕೇಳಿ ಸಹೋದರ ಸಹೋದರಿಯರೇ, ಭೂಮಿಯ ಮೇಲೆ ನೀವು ನಾನು ಬದುಕೋದು ಬಹಳ ಕಡಿಮೆ ಕಾಲ. ಅದು ಕೂಡ ಅನೇಕ ಪ್ರಯಾಸದಿಂದ ಕೂಡಿದಾಗಿದೆ. ಬೆಳಗ್ಗೆ ಎದ್ದಂದಿನಿಂದ ರಾತ್ರಿಯವರೆಗೂ ಏನಾದ್ರೂ ಸಾಧಿಸಬೇಕು 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 ಎಂದು ಬಯಸುತ್ತೀರಿ. ಹಾಗೆ ಸಾಧಿಸುವ ಪ್ರಕ್ರಿಯೆಯಲ್ಲಿ ಸಹಜವಾಗಿ ನಿಮಗಿರುವಂತಹ ಒಂದು ಬಲವಾಗಿರುವಂತಹ ಫೋರ್ಸ್ ಯಾವುದೆಂದರೆ, ಬೇರೆ ಯಾರೋ ಕಾರ್ ಕೊಂಡ್ಕೊಂಡಿದ್ದಾರೆ, ನಾನು ಕಾರ್ ಕೊಂಡ್ಕೊಳ್ಬೇಕು ಎಂದು ಆಶಿಸಿ ಆ ಕಾರ್ ಕೊಂಡುಕೊಳ್ಳಲು ಬಯಸುತ್ತೀರಿ. ಬೇರೆ ಯಾರೋ ಒಳ್ಳೆ ಸೆಲ್ ಫೋನ್ ಕೊಂಡ್ಕೊಳ್ತಾರೆ, ಅವರನ್ನು ನೋಡಿ ಅವರೊಂದಿಗೆ ಹೋಲಿಸಿಕೊಂಡು ನಾನು ಕೂಡ ಸೆಲ್ ಫೋನ್ ಕೊಂಡುಕೊಳ್ಳಬೇಕೆಂದು ಅದಕ್ಕಾಗಿ ತವಕಿಸುತ್ತಾ ಇರ್ತೀರಿ. ಬೇರೆ ಯಾರೋ ಒಂದು ಪ್ಲಾಟ್ ಕೊಂಡ್ಕೊಳ್ತಾರೆ, ಅವರು ಪ್ಲಾಟ್ ಕೊಂಡ್ಕೊಂಡಿದ್ದಾರೆ, ನಾನು ಪ್ಲಾಟ್ ಕೊಂಡ್ಕೊಳ್ಬೇಕೆಂದು ಅದಕ್ಕೋಸ್ಕರ ನೀವು ತವಕಿಸುತ್ತಾ ಇರ್ತೀರಿ. ಬೇರೆ ಯಾರೋ ಫ್ಲಾಟ್ ಕೊಂಡ್ಕೊಳ್ತಾರೆ, ಆ ಫ್ಲಾಟ್ ವಿಷಯದಲ್ಲಿ ನನಗ್ಯಾಕೆ ಒಂದು ಫ್ಲಾಟ್ ಇರಬಾರ್ದು ಅಂದ್ಕೊಂಡು ಅದನ್ನು ಕೊಂಡ್ಕೊಳ್ಳಲು ತವಕಿಸುತ್ತೀರಿ. ಯಾರೋ ಒಬ್ರು ಮನೆ ಕಟ್ಟುತ್ತಾರೆ, ನಿಮ್ಮ ಬಂಧುಗಳಲ್ಲಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಅವ್ರಿಗೆ ಮನೆ ಇದೆ, ನಿಮಗ್ ಮನೆ ಇರಲ್ಲ. ನನಗ್ಯಾಕೆ ಮನೆ ಇಲ್ಲ ಎಂದು ಅವರೊಂದಿಗೆ ಹೋಲಿಸಿಕೊಂಡು ನೀವು ಕೂಡ ಪೈಪೋಟಿ ಮಾಡುತ್ತೀರಿ. ಸಹಜವಾಗಿ, ಸಾಧಾರಣವಾಗಿ ಈ ದಿನ ಮನುಷ್ಯನು ತಾನು ಎದಕ್ಕಾಗಿ ಕಷ್ಟ ಪಡುತ್ತಾ ಇದ್ದಾನೆ ಎನ್ನುವುದಾದ್ರೆ, ಸುತ್ತಲೂ ಇರುವ ಸಮಾಜವನ್ನು ನೋಡಿದಾಗ, ಅವರ ಜೀವಿತ ವಿಧಾನ ನೋಡಿದಾಗ, ಅವರಿಗೆ ಇದು ಇದೆ, ಅವರಿಗೆ ಇದು ಇದೆ, ನನಗಿದು ಇಲ್ಲ, ಇದು ಇಲ್ಲ ಎನ್ನುವಂತಹ ಭಾವನೆಯೊಂದಿಗೆ ಈ ದಿನ ಮನುಷ್ಯ ವಿಪರೀತವಾಗಿ ಕಷ್ಟಪಡಲು ಪ್ರಯತ್ನಿಸ್ತಿದ್ದಾನೆ. ಆದರೆ ಈ ಲೋಕ ಶಾಶ್ವತವಲ್ಲವೆಂದು, ಪರಲೋಕವೇ ಶಾಶ್ವತವಾದದೆಂದು, ಈ ಲೋಕಕ್ಕೆ ನೀವು ಏನೂ ತರಲಿಲ್ಲವೆಂದು, ಈ ಭೂಮಿಯ ಮೇಲೆ ಎದಕ್ಕಾಗಿ ನೀವು ತವಕಿಸುತ್ತಾ ಇದ್ದೀರೋ, ಎದಕ್ಕಾಗಿ ಆತುರ ಪಡ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಪ್ರಯಾಸ ಪಡ್ತಿದ್ದೀರೋ, ಯಾವುದಕ್ಕೋಸ್ಕರ ಹೋರಾಡ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಅನೇಕ ತಪ್ಪು ಮಾಡ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಪಾಪ ಮಾಡಿ ಸಮಕೂಡಿಸಿಕೊಳ್ತಾ ಇದ್ದೀರೋ, ಅದನ್ನು ನೀವು ಅನುಭವಿಸಲು ಕಾಲವಿರಲ್ಲ. ಅದನ್ನು ಅನುಭವಿಸಲಾರದೆ, ಜೊತೆಗೆ ಏನು ಕೂಡ ತೆಗೆದುಕೊಂಡು ಹೋಗದೆ ಒಂದು ದಿನ ಗುಟುಕಂತ ಸಾಯ್ತೀರಿ. ಅದರಿಂದ ಏನ್ ಪ್ರಯೋಜನ ಹೇಳಿ? ಅದಕ್ಕಾಗಿಯೇ ಕ್ರೈಸ್ತಿಯ ಸಮಾಜವೇ ದೇವರು ಹೇಳ್ತಾರೆ, ಸ್ವಲ್ಪವೇ ಸಾಕು ಎಂದು. ಏನೆಂದು? ಸ್ವಲ್ಪವೇ ಸಾಕು. ನೀತಿಯಿಂದ ಸಂಪಾದಿಸಿರುವಂಥದ್ದು ಸ್ವಲ್ಪವೇ ಸಾಕು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ಶ್ರೇಷ್ಠವಾದ ಸಂದೇಶವನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ದೇವರೇ ನಿಮಗೆ ವಂದನೆಗಳು, ನಿಮಗೆ ಸ್ತುತಿ ಸ್ತೋತ್ರಗಳು.
ಎದಕ್ಕಾಗಿ ಆಶಿಸುತ್ತೇವೆ ಗೊತ್ತಿಲ್ಲ, ಎದಕ್ಕಾಗಿ ತವಕಿಸುತ್ತೇವೋ ಗೊತ್ತಿಲ್ಲ. ಇನ್ನಷ್ಟು ಸಂಪಾದಿಸಬೇಕು, ಇನ್ನಷ್ಟು ಸಂಪಾದಿಸಬೇಕು, ಇನ್ನಷ್ಟು ಸಂಪಾದಿಸಬೇಕು ಎಂದು ಹೀಗೆ ಏನೆಲ್ಲ ಸಂಪಾದಿಸಲು ಬಯಸುತ್ತಿದ್ದೇವೋ, ಏನನ್ನು ಸಾಧಿಸಲು ಬಯಸುತ್ತಾ ಇದ್ದೇವೋ, ಎದಕ್ಕಾಗಿ ಆತುರ ಪಡುತ್ತಿದ್ದೇವೋ, ಯಾವುದಕ್ಕೋಸ್ಕರ ಹೋರಾಡುತ್ತಿದ್ದೇವೋ, ಯಾವುದಕ್ಕೋಸ್ಕರ ತವಕಿಸುತ್ತಿದ್ದೇವೋ, ಯಾವುದು ಬೇಕು ಎಂದು ನಾವು ಕೋರಿಕೊಳ್ತಾ ಇದ್ದೇವೋ, ಏಸಯ್ಯ ಅದನ್ನು ನಮ್ಮೊಂದಿಗೆ ನಾವು ತೆಗೆದುಕೊಂಡು ಹೋಗೋದಿಲ್ವಲ್ಲ, ಅದು ನಮ್ಮೊಂದಿಗೆ ಬರೋದಿಲ್ವಲ್ಲ, ಅದನ್ನು ನಾವು ಬಿಟ್ಟು ಹೋಗ್ಲೇಬೇಕಲ್ಲವೇ? ಏನನ್ನು ನಾವು ತೆಗೆದುಕೊಂಡು ಬರೋದಿಲ್ವಲ್ಲ, ಯಾವುದನ್ನು ನಾವು ತೆಗೆದುಕೊಂಡು ಬರುವುದಿಲ್ಲವೋ ಅದಕ್ಕೋಸ್ಕರ ಯಾಕೆ ದೇವರೇ ಈ ಭೂಮಿಯ ಮೇಲೆ ಹಠ ಹಿಡಿಯೋದು? ನಮ್ಮನ್ನು ಕ್ಷಮಿಸಿರಿ ದೇವರೇ. ಈ ಲೋಕಕ್ಕೆ ನಾವು ಏನು ತೆಗೆದುಕೊಂಡು ಬರಲಿಲ್ಲ, ಬರಿಗೈಯಾಗಿ ಬಂದಿದ್ದೇವೆ. ಈ ಲೋಕದಿಂದ ಬರಿಗೈಯಾಗಿಯೇ ಒಂದು ದಿನ ದೇವರೇ ನಿಮ್ಮ ರಾಜ್ಯಕ್ಕೆ ಬರುತ್ತೇವೆ. ಈ ಭೂಮಿಯ ಮೇಲೆ ನಾವು ಏನೇ ಸಂಪಾದಿಸಿದ್ರು ಎಲ್ಲವೂ ಬಿಡಲೇಬೇಕು, ಯಾವುದು ನಮ್ಮೊಂದಿಗೆ ಬರಲ್ಲ ಎಂಬ ಈ ವಾಸ್ತವವನ್ನು ಗುರುತಿಸಿ, ಎಂಬ ಈ ವಾಸ್ತವವನ್ನು ಗ್ರಹಿಸಿ ದೇವರೇ ನಮಗಿರುವುದರಲ್ಲಿಯೇ ನಮಗೆ ತೃಪ್ತಿಯನ್ನು ದಯಪಾಲಿಸಿರಿ ದೇವರೇ. ನಮಗಿರುವ ಸಂಬಳದಲ್ಲಿಯೇ ನಮಗೆ ತೃಪ್ತಿ ದಯಪಾಲಿಸಿರಿ ದೇವರೇ. ತಮಗಿರುವಂತದ್ರಲ್ಲಿಯೇ ಈ ಕಾರ್ಯಕ್ರಮ ವೀಕ್ಷಿಸುವವರೆಲ್ಲರೂ ತಮ್ಮ ಮಕ್ಕಳ ಸಹಿತವಾಗಿ, ತಮ್ಮ ಕುಟುಂಬ ಸಹಿತವಾಗಿ, ಹೀಗೆ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರು ತೃಪ್ತಿಯುಳ್ಳವರಾಗಿ ಜೀವಿಸಲು ಸಹಾಯ ಮಾಡಿರಿ. ಸಂತುಷ್ಟಿ ಸಹಿತವಾದ ಜೀವಿತ ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.